ನಮಸ್ಕಾರ. ನಾನು ಪ್ರವೀಣ್ ಶೆಟ್ಟಿ, KNRI ಪ್ರೆಸಿಡೆಂಟ್ UAE. ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 3 ದಿವಸದಿಂದ ನಮ್ಮ ಇಲ್ಲಿ UAE ಎಸ್ಪೆಷಲಿ ದುಬೈಯಲ್ಲಿ ನೋಡ್ತಾ ಇದ್ದೀರಾ, ಅಮೇರಿಕಾ, ಇಸ್ರೇಲ್, ಇರಾನ್ನ ನಡುವಿನ ಈ ಒಂದು ಯುದ್ಧ ಅಥವಾ ವಾರ್ ಅಂತಂದರು. ಅದರಲ್ಲಿ ಸ್ವಲ್ಪ ನಮ್ಮ ದುಬೈಯಲ್ಲಿ ಒಂದು ಎರಡು ಸಣ್ಣ 2-3 ಅನಾಹುತ ಆಗಿದೆ. ಆದರೆ ಯಾರಿಗೂ ಇದರಿಂದ ಜೀವ ನಷ್ಟ ಏನೂ ಆಗಲಿಲ್ಲ. ನಾನು ಕನ್ನಡಿಗರಿಗೆ ಇಲ್ಲಿ ಕನ್ನಡಿಗರಿರುವಂಥ ರೆಸಿಡೆನ್ಸಿ ಕನ್ನಡಿಗರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಆದರೆ ಕೆಲವೊಂದು ಟೂರಿಸ್ಟು ಕನ್ನಡದವ್ರು ಬಂದಿದ್ದಾರೆ. ಆ ಟೂರಿಸ್ಟ್ನವರಿಗೆ ಕೆಲವರಿಗೆ ಚೆಕ್ಔಟ್ ಆಗಿ ಏರ್ಪೋರ್ಟಿಗೆ ಹೋದವರು ಹಾಗೆ ಬಂದವರಿಗೆ ನಮಗೆ ಕೋವಿಡ್ ಥರದಲ್ಲಿ ಯಾವ ರೀತಿಯಲ್ಲಿ UAE ಸರ್ಕಾರ ನಮಗೆ ಹೆಲ್ಪ್ ಮಾಡಿದೆಯೋ ಅದೇ ರೀತಿಯಲ್ಲಿ ಈ ಸಲವೂ ಕೂಡ ತುಂಬ ಸರ್ಕಾರ ನಮ್ಮೊಟ್ಟಿಗೆ ಪ್ರತಿ ಗಂಟೆಗೊಂದೊಂದು ರೀತಿಯಲ್ಲಿ ನೋಟಿಸ್ ಕಳಿಸ್ತಾ ಇದೆ, ನಮಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ. ಯಾರೂ ಗಾಬರಿ ಆಗುವಂಥ ಅಗತ್ಯ ಇಲ್ಲ. ಟೂರಿಸ್ಟ್ನವರಿಗೆ ಗ್ರೂಪಲ್ಲಿ ಬಂದವರಿಗೆ ಇನ್ ಕೇಸ್ ಅವ್ರ ಹೋಟೆಲಲ್ಲಿ, ನಾನೊಬ್ಬ ಹೋಟೆಲಿನವನಾಗಿ ಹೇಳ್ತಾ ಇದ್ದೇನೆ, ಚೆಕ್ಔಟ್ ಆದರೂ ಕೂಡ ಅವರಿಗೆ ಡೇಟ್ ಆದರೂ ಕೂಡ ಅವರನ್ನು ಕಂಟಿನ್ಯೂ ಮಾಡಬೇಕಂತ ಅಬುದಾಬಿ ಗೌರ್ಮೆಂಟ್ನ ಆಲ್ರೆಡಿ ಮೇಲ್ ಕಳಿಸಿದ್ದಾರೆ. ದುಬೈ ಅವರು ಕೂಡ ಮೇಲ್ ಮಾಡಿದ್ದಾರೆ. ಸೊ ಸೇಮ್ ಪ್ರೈಸಲ್ಲಿ ನಾವು ಕೊಡಬೇಕು, ಅದನ್ನು ಗೌರ್ಮೆಂಟ್ ವಿಲ್ ಪೇ ಅಂತ ನಮಗೆ ಹೋಟೆಲಿಗೆಲ್ಲ ಮೇಲ್ ಬಂದಿದೆ. ಆದ್ದರಿಂದ ಹೋಟೆಲಲ್ಲಿರುವವರಿಗೆ ಊಟ ಅಥವಾ ವಸತಿಗೆ ಸರ್ಕಾರದಿಂದ ವ್ಯವಸ್ಥೆ ಆಗ್ತಾ ಇದೆ. ಆದ್ದರಿಂದ ದಯವಿಟ್ಟು ಯಾರೂ ಕೂಡ ಗಾಬರಿ ಬಿಡುವಂಥ ಕನ್ನಡದಲ್ಲಿರುವಂಥ ಯಾರೂ ಗಾಬರಿ ಬಿಡೋ ಅಗತ್ಯ ಇಲ್ಲ. ಒಟ್ಟಾರೆಯಾಗಿ ನಾವು UAE ಕೋವಿಡ್ ಟೈಮ್ನಲ್ಲಿ ಒಂದು ಕನ್ನಡಿಗ ಹೆಲ್ಪ್ ಲೈನ್ ಅಂತ ಮಾಡಿಕೊಂಡು ಯಾವ ರೀತಿ ಮಾಡಿದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಅನಿವಾಸಿ ಕನ್ನಡಿಗರು ಎಲ್ಲರ ಕನ್ನಡಿಗರು ಸೇರಿಕೊಂಡು ಒಂದು ಹೆಲ್ಪ್ ಲೈನನ್ನು ಕೂಡ ಮಾಡಿದ್ದೇವೆ. ಒಂದು 2 ಸಲ ಝೂಮ್ ಮೀಟಿಂಗ್ ಕೂಡ ಆಗಿದೆ. ಸೊ ಕರ್ನಾಟಕ ಸರ್ಕಾರ, ನಮ್ಮ UAE ಸರ್ಕಾರ ಒಟ್ಟಿಗೆ ನಾವು ಕನ್ನಡಿಗರು, ಅನಿವಾಸಿ ಕನ್ನಡಿಗರ ಎಲ್ಲರೂ ಸೇರಿಕೊಂಡು ಯಾವ ರೀತಿಯಲ್ಲಿಯೂ ಕೂಡ ನಮ್ಮ ಟೂರಿಸ್ಟ್ ಬಂದು ತೊಂದರೆ ಆಗೋ ರೀತಿಯಲ್ಲಿ ನೋಡ್ಕೊಳ್ತೇವೆ ಅಂತ ಈ ಮುಖಾಂತರ ವಾರ್ತಾ ತಿಳಿಸ್ತಾ ಇದ್ದೇನೆ. ನಮಸ್ಕಾರ.